ಇನ್ನು ಕಾಂಗ್ರೆಸ್ಗೆ ಕೈಕೊಟ್ಟ ಮಿನಿಸ್ಟರ್ ಜಮೀರ್ ದಾವಣಗೆರೆ ದಂಗಲ್. ಈಗಾಗಲೇ ದಾವಣಗೆರೆ ದಂಗಲ್ಗೆ ಬಿಗ್ ಟ್ವಿಸ್ಟ್ ಕೊಟ್ಟಿದ್ದಾರೆ ಜಮೀರ್ ಅಹಮದ್ ಅವರು. ಸಿಎಂ ಹಾಗೂ ಸುರ್ಜೇವಾಲಾ ಹೇಳಿದ್ರು ಜಮೀರ್ ಡೋಂಟ್ ಕೇರ್ ಅಂತ ಇದ್ದಾರೆ. ದಾವಣಗೆರೆ ದಂಗಲ್ಗೆ ಬಿಗ್ ಟ್ವಿಸ್ಟ್ ಕೊಟ್ಟಿದ್ದಾರೆ ಜಮೀರ್ ಅಹಮದ್ ಅವರು. ಸಿಎಂ ಹಾಗೂ ಸುರ್ಜೇವಾಲಾ ಹೇಳಿದ್ರು ಕೂಡ ಜಮೀರ್ ಅಹಮದ್ ಅವರು ಮಾತ್ರ ಡೋಂಟ್ ಕೇರ್ ಅಂತ ಹೇಳ್ತಾ ಇದ್ದಾರೆ. ಬಂಡಾಯ ಶಮನ ಮಾಡದೆ ಜಮೀರ್ ಸೈಲೆಂಟ್ ಆಗಿದ್ದಾರೆ. ಕಾಂಗ್ರೆಸ್ ಪಟ್ಟಿ ಘೋಷಣೆ ಬಳಿಕ ದಾವಣಗೆರೆಗೆತ್ತ ತಿರುಗಿಯೂ ನೋಡದ ಜಮೀರ್. ಬಂಡಾಯ ಅಭ್ಯರ್ಥಿ ಪೈಲ್ವಾನ್ ಓಲೈಸಲು ಬರಲೇ ಇಲ್ಲ. ಕಡೆಗೂ ಜಮೀರ್ ಅಹಮದ್ ಜಮೀರ್ ಮನಸ್ಸು ಮಾಡಿದ್ರೆ ಪೈಲ್ವಾನ್ ನಾಮಪತ್ರ ವಾಪಸ್ ದೊಡ್ಡ ವಿಚಾರವೇ ಇಲ್ಲ. ಆದರೆ ಜಮೀರ್ ಮಾತ್ರ ಈ ವಿಚಾರದಲ್ಲಿ ಆಸಕ್ತಿ ತೋರಿಸ್ತಾನೇ ಇಲ್ಲ. ನಿನ್ನೆ ದಾವಣಗೆರೆಗೆ ಜಮೀರ್ ಬರ್ತಾರೆ ಅಂತ ಹೇಳಿದ್ರು, ಆದರೆ ಕಡೆಗೂ ಅವರು ಬರಲೇ ಇಲ್ಲ. ಬರೀ 10 ನಿಮಿಷ ಜಮೀರ್ ಮಾತನಾಡಿದ್ರು ಸಾಕಾಗ್ತಿತ್ತು. ಈ ಮಾತನ್ನ ಖುದ್ದು ಸಾದಿಕ್ ಪೈಲ್ವಾನ್ ಅವರೇ ಹೇಳಿದ್ದಾರೆ. ಜಮೀರ್ ಓಲೈಕೆಗೆ ಮುಂದಾಗದ ಕಾರಣ ಕಣದಲ್ಲೇ ಉಳಿದ ಪೈಲ್ವಾನ್. ದಾವಣಗೆರೆ ಬದಲಾಗಿ ಜಮೀರ್ ಹೋಗ್ತಿರೋದು ಕೇರಳಕ್ಕೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಜಮೀರ್ಗೆ ದಾವಣಗೆರೆಗಿಂತ ಕೇರಳ ಚುನಾವಣೆಯೇ ಹೆಚ್ಚಾಯ್ತಾ ಅಂತೇಳಿ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಪಾಲಿಗೆ ಈಗ ದಾವಣಗೆರೆ ಎಂಬುದು ಕಬ್ಬಿಣದ ಕಡಲೆ ಆಗಿದೆ. ಇನ್ನು ಕಾಂಗ್ರೆಸ್ ಮುಖ್ಯವಾಗಿ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಏನು ಟಿಕೆಟ್ಗೆ ಒಂದಿಷ್ಟು ಫೈಟ್ಗಳೆಲ್ಲ ನಡೆದಿತ್ತು. ಸಮರ್ಥ ಅವರಿಗೆ ಯಾವಾಗ ಟಿಕೆಟ್ ನೀಡಿದ್ರು ಅಲ್ಲಿದ್ದಂತಹ ಮುಸ್ಲಿಂ ಸಮುದಾಯದವರು ಈಗಾಗಲೇ ಸಾದಿಕ್ ಪೈಲ್ವಾನ್ ಅವರು ಬಂಡಾಯ ಹಿಡಿದಿದ್ದಾರೆ. ನಿನ್ನೆ ಈ ದಿವಸ ಕಡೆ ದಿನವಾಗಿತ್ತು ನಾಮಪತ್ರವನ್ನು ಹಿಂಪಡೆಯೋದಕ್ಕೆ. ಆದರೆ ಸಾದಿಕ್ ಪೈಲ್ವಾನ್ ಅವರನ್ನು ಮನವೊಲಿಕೆ ಮಾಡೋದಕ್ಕೆ ಜಮೀರ್ ಅಹಮದ್ ಅವರು ಬರಲೇ ಇಲ್ಲ ಅನ್ನುವಂಥದ್ದು ಸಾದಿಕ್ ಪೈಲ್ವಾನ್ ಅವರು ಸಹ ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ನವರು ಸಹ ಹೇಳ್ತಾ ಇದ್ದಾರೆ. ಒಂದು ವೇಳೆ ಜಮೀರ್ ಅಹಮದ್ ಅವರು ಏನಾದರೂ ಬಂದು ಸಾದಿಕ್ ಪೈಲ್ವಾನ್ ಅವರ ಮನವೊಲಿಕೆ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ರೆ ಖಂಡಿತವಾಗ್ಲೂ ಕೂಡ ಸಾದಿಕ್ ಪೈಲ್ವಾನ್ ಅವರು ಮನವೊಲಿಕೆ ಆಗ್ತಾ ಇದ್ರು ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಇದನ್ನು ಈಗಾಗಲೇ ಖುದ್ದಾಗಿ ಸಾದಿಕ್ ಪೈಲ್ವಾನ್ ಅವರೇ ಹೇಳಿದ್ದಾರೆ. CM ಬರಲಿಲ್ಲ, DCM ಬರಲಿಲ್ಲ, ಜಮೀರ್ ಅಹಮದ್ ಅವರೂ ಬರಲಿಲ್ಲ. ಎಲ್ಲರೂ ಕರೆಯಲ್ಲಿ ಮಾತನಾಡೋದಕ್ಕೆ ಬರ್ತಾರೆ ಹೊರತು ನೇರವಾಗಿ ಬಂದು ಮನವೊಲಿಕೆ ಮಾಡೋದಕ್ಕೆ ಪ್ರಯತ್ನವೇ ಪಟ್ಟಿಲ್ಲ. ಅವರೇ ಸುಮ್ಮನೆ ಇರಬೇಕಾದ್ರೆ ನಾವ್ಯಾಕೆ ಬಂಡಾಯ ಎದ್ದೇಳಬಾರದು ಅಂತೇಳಿ ಸಾದಿಕ್ ಪೈಲ್ವಾನ್ ಅವರು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಬಂಡಾಯ ಅಭ್ಯರ್ಥಿಯಾಗಿರುವಂತಹ ಪೈಲ್ವಾನ್ ಅವರ ಮನವನ್ನು ಓಲೈಸೋದಕ್ಕೆ ಯಾರೂ ಸಹ ಇಲ್ಲಿ ಬರಲಿಲ್ಲ. ಜಮೀರ್ ಅಹಮದ್ ಅವರು ಬರ್ತಾರೆ ಅನ್ನುವಂತಹ ನಿರೀಕ್ಷೆ ಇತ್ತು, ಆದರೆ ಅವರೇ ಬರಲಿಲ್ಲ. ಮುಖ್ಯವಾಗಿ ಅವರಿಗೆ ಒಂದಿಷ್ಟು ಮನಸ್ತಾಪಗಳು, ಸಿಟ್ಟು ಇರ್ಬೋದು. ಒಂದು ಕಡೆ ಸುರ್ಜೇವಾಲಾ ಅವರ ಒಂದು ಸಮುದಾಯವನ್ನು ಕಡೆಗಣಿಸುವಂಥದ್ದು, ಇನ್ನೊಂದು ಕಡೆ ಮಲ್ಲಿಕಾರ್ಜುನ್ ಅವರು SS ಮಲ್ಲಿಕಾರ್ಜುನ್ ಅವರ ಒಂದು ಹೇಳಿಕೆಗಳು ಕೂಡ ಇದು ಜಮೀರ್ ಅಹಮದ್ ಅವರಿಗೆ ಒಂದಿಷ್ಟು ನೋವು ಉಂಟು ಮಾಡಿರಬಹುದು. ಆ ಒಂದು ವಿಷಯಕ್ಕೆ, ಆ ಒಂದು ಕಾರಣಕ್ಕೆ ಜಮೀರ್ ಅಹಮದ್ ಅವರು ನಿನ್ನೆ ಈ ದಿವಸ ನಾಮಪತ್ರವನ್ನು ಹಿಂಪಡೆಯುವುದಕ್ಕೆ ಸಾದಿಕ್ ಪೈಲ್ವಾನ್ ಅವರ ಮನವೊಲಿಕೆ ಮಾಡೋದಕ್ಕೆ ಬಂದಿಲ್ಲ ಅನ್ನುವಂತಹ ಮಾತುಗಳು ಕೂಡ ಈಗಾಗಲೇ ಕೇಳಿಬರ್ತಾ ಇದೆ. ಮುಖ್ಯವಾಗಿ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಈಗಾಗಲೇ ಸಮರ್ಥ ಅವರಿಗೆ ಟಿಕೆಟ್ ನೀಡದೆ ಬಂಡಾಯ ಇದ್ದಿರುವಂತಹ ಸಾದಿಕ್ ಪೈಲ್ವಾನ್, ಇದರಿಂದಾಗಿ ಸಮರ್ಥ ಅವರಿಗೆ ಒಂದು ಕಡೆಗಿಂದ ಮತಗಳು ಹಂಚಿ ಹೋಗುವಂತಹ ಎಲ್ಲ ಲಕ್ಷಣಗಳು, ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಯಾಕೆ ಅಂತಂದರೆ ಮುಸ್ಲಿಂ ಸಮುದಾಯದ ಎಲ್ಲರೂ ಕೂಡ ಸಾದಿಕ್ ಪೈಲ್ವಾನನ್ನು ಗೆಲ್ಲಿಸ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಅವರಿದ್ದಾರೆ. ಅಕಸ್ಮಾತ್ ಸಾದಿಕ್ ಪೈಲ್ವಾನ್ ಅವರು ಗೆದ್ದಿಲ್ಲ ಅಂದರೂ ಪರವಾಗಿಲ್ಲ, ಕಾಂಗ್ರೆಸ್ನ ಮಾತ್ರ ನಾವು ಸೋಲಿಸಲೇಬೇಕು ಅನ್ನುವಂಥ ರೀತಿಯಲ್ಲಿ ಪಣ ತೊಟ್ಟು ನಿಂತ್ಕೊಂಡಿದ್ದಾರೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಏನಾಗುತ್ತೆ ಈ ಒಂದು ಬೈ ಎಲೆಕ್ಷನ್ ಸಾಕಷ್ಟು ಕುತೂಹಲವನ್ನು ಕೆರಳಿಸ್ತಾ ಇದೆ. ನಿನ್ನೆ ದಿವಸ ಕಡೆ ದಿನವಾಗಿತ್ತು. ಯಾರು ಬಂಡಾಯ ಎದ್ದಿದ್ದಾರೆ ಸಾದಿಕ್ ಪೈಲ್ವಾನ್ ಅವರು, ಅವರ ಒಂದು ನಾಮಪತ್ರವನ್ನು ವಾಪಸ್ ತೆಗೆದುಕೊಳ್ಳೋದಕ್ಕೆ ನಿನ್ನೆ ದಿನ ಕಡೆಯ ದಿನವಾಗಿತ್ತು. ಆದರೆ ಸಾದಿಕ್ ಪೈಲ್ವಾನ್ ಅವರ ಮನವೊಲಿಕೆ ಮಾಡೋದಕ್ಕೆ ಯಾರೂ ಸಹ ಬರಲಿಲ್ಲ. ಮುಖ್ಯವಾಗಿ ಜಮೀರ್ ಅಹಮದ್ ಅವರೇ ಬರಲಿಲ್ಲ. ಬರ್ತೀನಿ ಅಂತ ಹೇಳಿದ್ರು ಅಷ್ಟೇ, ಆದರೆ ಯಾರೂ ಸಹ ಬರಲಿಲ್ಲ, ಮನವೊಲಿಕೆ ಮಾಡಲಿಲ್ಲ. ಈಗಿರಬೇಕಾದ್ರೆ ನಾವ್ಯಾಕೆ ನಾಮಪತ್ರವನ್ನು ಹಿಂಪಡಿಬೇಕು ಅನ್ನುವಂಥದ್ದು ಸಾದಿಕ್ ಪೈಲ್ವಾನ್ ಅವರ ಪ್ರಶ್ನೆ. ಇನ್ನು ಜಮೀರ್ ಓಲೈಕೆಗೆ ಮುಂದಾಗದ ಕಾರಣ ಕಣದಲ್ಲೇ ಉಳಿದ ಪೈಲ್ವಾನ್ ಸಾದಿಕ್ ಪೈಲ್ವಾನ್ ಅವರು ಮುಖ್ಯವಾಗಿ ಈಗಾಗಲೇ ಜಮೀರ್ಗೆ ದಾವಣಗೆರೆಗಿಂತ ಕೇರಳ ಚುನಾವಣೆಯೇ ಹೆಚ್ಚಾಯ್ತಾ ಅಂತೇಳಿ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಕೇರಳ ಚುನಾವಣೆಯ ಬಗ್ಗೆ ಒಂದಿಷ್ಟು ಗಮನ ಕೊಡ್ತಿರುವಂತಹ ಜಮೀರ್ ಅಹಮದ್ ಅವರು ಸಾದಿಕ್ ಪೈಲ್ವಾನ್ ಅವರು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಕೇರಳ ಚುನಾವಣೆಯೇ ಇವರಿಗೆ ಹೆಚ್ಚಾಯ್ತಾ? ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಇಷ್ಟೆಲ್ಲ ಚರ್ಚೆಗಳು ನಡೀತಾ ಇದೆ, ಇಷ್ಟೆಲ್ಲ ವಿವಾದಗಳು ನಡೀತಾ ಇದೆ, ಇದರ ಬಗ್ಗೆ ಅವರಿಗೆ ಗಮನ ಇಲ್ವಾ ಅನ್ನುವಂತಹ ರೀತಿಯಲ್ಲಿ ಸಾದಿಕ್ ಪೈಲ್ವಾನ್ ಅವರಿಗೆ ಪ್ರಶ್ನೆಯನ್ನು ಮಾಡಿದ್ದಾರೆ. ಇವರು ಕೇರಳ ಚುನಾವಣೆಗೆ ಸಾಕಷ್ಟು ಗಮನವನ್ನು ಕೊಡ್ತಾ ಇದ್ದಾರೆ. ಆದರೆ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ನಡೀತಾ ಇರುವಂತಹ ಈ ಒಂದು ಏನು ನಾವು ಬಂಡಾಯ ಎದ್ದಿದ್ದೀವಿ, ನಮ್ಮನ್ನು ಮನವೊಲಿಕೆ ಮಾಡೋದಕ್ಕೂ ಕೂಡ ಬಂದಿಲ್ಲ. ಈಗಿರಬೇಕಾದ್ರೆ ನಾವು ಯಾಕೆ ನಾಮಪತ್ರವನ್ನು ಹಿಂಪಡಿಬೇಕು ಅನ್ನುವಂಥದ್ದು ಸಾದಿಕ್ ಪೈಲ್ವಾನ್ ಅವರ
ಪ್ರಶ್ನೆ ಮತ್ತು ಮಾತಾಗಿರುವಂಥದ್ದು. ಒಂದು ಕಡೆ ಸಮರ್ಥ್ ಅವರು ಏನು ಈಗಾಗಲೇ ಟಿಕೆಟ್ ಸಿಕ್ಕಿದೆ, ಅದೇ ಒಂದು ಶಾಮನೂರು ಶಿವಶಂಕರಪ್ಪನವರ ಕುಟುಂಬದಲ್ಲಿ ಆ ಒಂದು ಪಕ್ಷಕ್ಕೋಸ್ಕರ ಸಾಕಷ್ಟು ವರ್ಷಗಳಿಂದ ಕಾರ್ಯಕರ್ತರಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ, ಈ ಬಾರಿ ನಮಗೆ ಟಿಕೆಟ್ ಸಿಕ್ಕಿಲ್ಲ ಅನ್ನುವಂಥ ರೀತಿಯಲ್ಲಿ ಬಂಡಾಯ ಇದ್ದಿರುವಂಥದ್ದು.